ಎಲ್ರಿಗೂ ನಮಸ್ಕಾರ. ಜೈ ಭೀಮ್, ಜೈ ಸೇವಾಲ. ದಯಮಾಡಿ ಎಲ್ಲರೂ ಕೂಡ ಈ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಿ. ತಮಗೆಲ್ಲ ತಿಳಿದಿರುವಂತೆ ಸುಪ್ರೀಂ ಕೋರ್ಟಿನ ನಿರ್ದೇಶನದಂತೆ ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕನ್ನುವಂಥ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿತ್ತು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಬೇಕು. ಆ ಮುಖಾಂತರ ಈ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥ ಒಂದು ಮಧ್ಯಂತರ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತು. ಭಾಳ ಮುಖ್ಯವಾಗಿ ಬಂಜಾರ ಸಮುದಾಯದ ಮುಖಂಡರುಗಳು, ಕಾನೂನು ತಜ್ಞರು, ಚಿಂತಕರು, ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ನಾವು ದತ್ತಾಂಶ ಸಂಗ್ರಹಿಸಬೇಕು, ಅದಕ್ಕಾಗಿ ಹೊಸ ಸಮೀಕ್ಷೆಯನ್ನು ಮಾಡಬೇಕಂತಂದೇಳಿ ಒತ್ತಾಯ ಮಾಡಿದ್ವಿ. ನಮ್ಮ ಒತ್ತಾಯವನ್ನು ನ್ಯಾಯಮೂರ್ತಿಗಳು ಮತ್ತು ರಾಜ್ಯ ಸರ್ಕಾರ ಮನ್ನಣೆ ಮಾಡಿ ಇವತ್ತು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನು ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ಈ ಸಮಗ್ರ ಸಮೀಕ್ಷೆಯ ಪ್ರಕ್ರಿಯೆ ರಾಜ್ಯದಲ್ಲಿ ಜಾರಿಯಲ್ಲಿದೆ. ಆ ಜಾರಿ ಇರುವಂಥ ಪ್ರಕ್ರಿಯೆಗೆ ತೀರ್ಮಾನ ಮಾಡಿರೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ನ್ಯಾಯಮೂರ್ತಿಗಳಿಗೆ ನಾನು ಧನ್ಯವಾದ, ಅಭಿನಂದನೆ ಸಲ್ಲಿಸ್ತೇನೆ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 60,000ಕ್ಕೂ ಹೆಚ್ಚು ಜನ ಗಣತಿದಾರರು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಸೂಪರ್ವೈಸರ್ಗಳು, ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳು, ಇಡೀ ಸಮಾಜ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಹೀಗೆ ವಿವಿಧ ಇಲಾಖೆಯ ಅನೇಕ ಜನ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಮಾಡಿದಾಗಲೂ ಕೂಡ ಇಲ್ಲಿ ಈ ಜನಗಣತಿ ಅಥವಾ ಈ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯ ಗಣತಿ ಕಾರ್ಯ ನಿರೀಕ್ಷೆಯಂತೆ ಆಗ್ತಾ ಇಲ್ಲ ಅನ್ನೋಂಥದ್ದು ಇವತ್ತು ಬೇಜಾರವನ್ನು ತಂದಿದೆ. ರಾಜ್ಯ ಸರ್ಕಾರ ಇವತ್ತು ತೀರ್ಮಾನ ಮಾಡಿಕೊಂಡು ಇದಕ್ಕೆ ಬೇಕಾಗುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ಕೈಪಿಡಿ ಮಾಡಿದೆ. ಭಾಳ ಅದ್ಭುತವಾದಂಥ ಕೈಪಿಡಿ. 16 ಪ್ರಶ್ನೆಗಳು ಇದರಲ್ಲಿ ಇದ್ದಾವೆ. ಸುಮಾರು 40-42 ಕಾಲಮ್ಗಳಷ್ಟು ಮಾಹಿತಿಯನ್ನು ಇದರಲ್ಲಿ ಕೇಳಿದ್ದಾರೆ. ಯಾವ ಮಾಹಿತಿನ ಎಲ್ಲಿ ತುಂಬಬೇಕನ್ನುವಂಥ ಎಲ್ಲ ತರಬೇತಿಗಳನ್ನು ಕೊಟ್ಟಿದ್ದೀವಿ ಅಂತಂದೇಳಿ ಹೇಳ್ತಾರೆ. ಆದರೆ ಅಧಿಕಾರಿಗಳು ಮತ್ತೆ ಇದರಲ್ಲಿ ತಪ್ಪು ಮಾಡ್ತಾರೆ. ಉದಾಹರಣೆಗೆ ನಿಮ್ಗೆ ಹೇಳೋದಾದರೆ, ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹೆಗ್ಗಾಪುರ ತಾಂಡ ಅಂತಂದು ಹೇಳಿ, ಈ ತಾಂಡದಲ್ಲಿ ಗಣತಿಗೆ ಹೋದಂತಹ ಸೋಮಪ್ಪ ಅನ್ನುವಂತಹ ಶಿಕ್ಷಕ ಬಂಜಾರರ ತಾಂಡಕ್ಕೆ ಹೋಗಿ ಸಮೀಕ್ಷೆ ಮಾಡಿದ್ದಾರೆ. ಆ ಜಾತಿ ಕಾಲಮ್ನಲ್ಲಿ ಬಂಜಾರ ಅಂತಂದೇಳಿ ಭರ್ತಿ ಮಾಡಬೇಕಾಗಿತ್ತು. ಆದರೆ ಉದ್ದೇಶಪೂರ್ವಕವಾಗಿಯೇ ಅವರು ಅಲ್ಲಿ ತಪ್ಪಾಗಿ ಬಂಜಾರ ಅನ್ನೋ ಮಾಡಬೇಕಿದ್ದ ಕಾಲಮ್ನಲ್ಲಿ ಆದಿ ಆಂಧ್ರ, ಆದಿ ಕರ್ನಾಟಕ ಅನ್ನುವಂಥ ಅದನ್ನು ತುಂಬಿದ್ದಾರೆ. ಆ ಮುಖಾಂತರ ಘೋರ ತಪ್ಪನ್ನು ಮಾಡಿದ್ದಾರೆ. ಹಾಗಾಗಿ ಅಂಥವ್ರ ಮೇಲೆ ಕ್ರಮ ತಗೊಳ್ಬೇಕು, ಅವರಿಗೆ ಶಿಕ್ಷೆ ಗುರುಪಡಿಸಬೇಕು, ಅಂಥವ್ರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಆ ತಾಂಡ ಮತ್ತು ಈ ಥರದ್ದು ಎಲ್ಲಿ ತಪ್ಪಾಗಿದೆ ನಾವು ಮರು ಸಮೀಕ್ಷೆ ಮಾಡಬೇಕಂತೇಳಿ ನಾವು ರಾಜ್ಯ ಸರ್ಕಾರವನ್ನು ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸರನ್ನು ಒತ್ತಾಯ ಮಾಡಿದ್ವಿ. ಆ ಗಣಿತಾಧಾರನ ಆ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಆದರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕಂತೇಳಿ ನಾವು ವಿನಂತಿ ಮಾಡಿದ್ದೇವೆ. ಇದೇ ರೀತಿಯ ಅನೇಕ ತಪ್ಪುಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇರೋದನ್ನು ಇವತ್ತು ನಮ್ಮ ಗಮನಕ್ಕೆ ಬರ್ತಾ ಇದ್ದಾವೆ. ಹಾಗಾಗಿ ಆಯೋಗ ಮತ್ತು ರಾಜ್ಯ ಸರ್ಕಾರ ಅದನ್ನು ಪರಿಗಣಿಸಬೇಕು. ಎರಡನೇದು ಮುಖ್ಯವಾಗಿ ಈ ಕಾಣ್ತಾ ಇರುವಂಥ ತೊಡಕು ಏನಂತಂದರೆ, ಏನು ಶಿಕ್ಷಕರಿಗೆ ಈ ಆ್ಯಪನ್ನು ಬಳಸೋದಕ್ಕೆ ಮೊಬೈಲ್ ಕೊಟ್ಟಿದ್ದಾರೆ, ಆ ಮೊಬೈಲ್ ಸರಿಯಾದ ರೀತಿಯಲ್ಲಿ ವರ್ಕ್ ಆಗ್ತಾ ಇಲ್ಲ, ನೆಟ್ವರ್ಕಿನ ಸಮಸ್ಯೆ ಇದೆ, ಆಧಾರ್ ಕಾರ್ಡ್ ಅದಕ್ಕೆ ಸಿಂಕ್ ಆಗ್ತಾ ಇಲ್ಲ, ಇನ್ವ್ಯಾಲಿಡ್ ಅಂತಂದೇಳಿ ತೋರಿಸ್ತಾ ಇದೆ, ರೇಷನ್ ಕಾರ್ಡ್ ಡಾಟಾವನ್ನು ಅದನ್ನು ಹಾಕಿದರೆ ಅದು ಪೂರ್ಣ ಡಾಟಾವನ್ನು ತಗೊಳ್ತಾ ಇಲ್ಲ, ಹೊಸ ಸೇರ್ಪಡೆ, ಮಕ್ಕಳ ಸೇರ್ಪಡೆ, ಮದುವೆ ಆದಂಥವರ ಸೇರ್ಪಡೆಯನ್ನು ಮಾಡಬೇಕಂತಂದರೆ ಕೇವಲ 2 ಸೇರ್ಪಡೆಗಳಿಗೆ ಮಾತ್ರ ಅವಕಾಶ ಇದೆ ಅಂತಂದೇಳಿ ಗಣತಿದಾರರು ಹೇಳ್ತಾ ಇದ್ದಾರೆ. ಆದರೆ ಆಯೋಗ ಕೇಳಿದರೆ ಇಲ್ಲ, ಹೆಚ್ಚು ಕೂಡ ಸೇರ್ಪಡೆ ಮಾಡ್ಬೋದು ಅಂತಂದು ಹೇಳ್ತಾರೆ. ಈ ರೀತಿಯ ತಾಂತ್ರಿಕ ಸಮಸ್ಯೆಗಳು ಮತ್ತು ತರಬೇತಿಯ ಕೊರತೆ ಮತ್ತು ಕಮ್ಯುನಿಕೇಷನ್ನಿನ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಫೀಲ್ಡ್ನಲ್ಲಿ ಕಾಣಿಸ್ಕೊಳ್ತಾ ಇರೋದನ್ನು ಇವತ್ತು ಸಮುದಾಯದ ಮುಖಂಡರುಗಳು ಎಲ್ಲರೂ ಕೂಡ ಸಂಘ ಸಂಸ್ಥೆಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ನ್ಯಾಯಮೂರ್ತಿಗಳಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿನಂತಿ ಮಾಡೋದಂದರೆ ಈ ಎಲ್ಲ ತೊಡಕುಗಳನ್ನು ತಕ್ಷಣದಲ್ಲಿ ನಿವಾರಣೆ ಮಾಡಬೇಕು ಮತ್ತು ಇದೊಂದು ಸಮಗ್ರ ಒಂದು ವೈಜ್ಞಾನಿಕ ಸಮಸ್ಯೆ ಆಗಬೇಕಂತಂದರೆ ಈಗೇನು ನಾವು ನಿಗದಿ ಮಾಡ್ಕೊಂಡಿದ್ದೀವಿ ಕಾಲಾವಧಿಸಿ, ಈ ಕಾಲಾವಧಿಯನ್ನು ಇನ್ನೊಂದಿಷ್ಟು ವಿಸ್ತರಣೆ ಮಾಡಬೇಕು. ಉಳಿಯೋದಕ್ಕೆ ಹೋದವರು, ಬೇರೆ ಊರಿಗೆ ಹೋದವರು ಅವರೆಲ್ಲರೂ ಕೂಡ ಬಂದು ಈ ಸಮೀಕ್ಷೆ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಡಬೇಕು. ಇನ್ನೊಂದು ಮುಖ್ಯವಾಗಿ, ನಿಮ್ಮ ಊರು ಎಲ್ಲಿದೆಯೋ ಅಲ್ಲಿ ಬಂದೇ ನೀವು ಈ ಗಣತಿಯಲ್ಲಿ ಪಾಲ್ಗೊಳ್ಬೇಕಂತಂದೇಳಿ ಇವತ್ತು ಆದೇಶ ಆಗಿದೆ. ನಾನು ವಿನಂತಿ ಮಾಡ್ತೇನೆ, ಬೆಂಗಳೂರಿಗೆ, ಕಲಬುರಗಿಗೆ ಅಥವಾ ಇನ್ನೊಂದು ಯಾವುದೋ ಪಕ್ಕದ ಜಿಲ್ಲೆಗಳಿಗೆ ದುಡಿಯೋದಕ್ಕೆ ಹೋಗಿರ್ತಾರೆ. ಈ ಗಣತಿಗೋಸ್ಕರನೇ ಕುಟುಂಬದ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ಭಾಗವಹಿಸೋದಕ್ಕೆ ಆರ್ಥಿಕ ಹೊರೆ ಆಗ್ತದೆ. ಹಾಗಾಗಿ ಬೆಂಗಳೂರಿನಂಥ ನಗರಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಯಾರು ದುಡಿಯೋದಕ್ಕಿದ್ದಾರೆ ಆ ದುಡಿಯುವ ಜಾಗದಲ್ಲಿನೇ ಅವರ ಗಣತಿಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸುವಂಥ ಒಂದು ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸಬೇಕು ಅಂತಂದೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಅದರ ಜೊತೆಗೆ ಕೊನೆಯ ಅಂಶ, ನಮಗೆಲ್ಲ ಗೊತ್ತಿರೋಂಗೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಲಂಬಾಣಿ, ಬಂಜಾರ, ಲಮಾಣಿ, ಲಂಬಾಡಿ ಈ ಶಬ್ದಗಳಿಗೆ ಪರ್ಯಾಯವಾಗಿ ಸುಗಾಲಿ, ಸುಗಾಲಿ ಅನ್ನುವಂಥ ಶಬ್ದಗಳನ್ನು ಕೂಡ ಹಿಂದೆ ಸೇರಿಸಿ ಆಗಿದೆ. ಹಿಂದೆ ಯಾಕೆ ಸೇರಿಸಿದ್ರು, ಏನು ಸೇರಿಸಿದ್ರು ಅನ್ನುವಂಥ ಚರ್ಚೆ ಈಗ ಬೇಕಾಗಿಲ್ಲ. ಆದರೆ ಈ ಸುಕಾಲಿ ಮತ್ತು ಸುಗಾಲಿ ಅನ್ನುವಂಥ ಶಬ್ದವನ್ನು
ಈ ಸಮುದಾಯವನ್ನು ಬಂಜಾರ ಸಮುದಾಯವನ್ನು ಅವಹೇಳನ ಮಾಡೋದಕ್ಕೆ, ಅಪಮಾನ ಮಾಡೋದಕ್ಕಾಗಿಯೇ ಬಳಸ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ನ್ಯಾಯಮೂರ್ತಿಗಳು ಈ ಸುಗಾಲಿ ಮತ್ತು ಸುಕಾಲಿ ಅಪಮಾನಕರ ಶಬ್ದಗಳನ್ನು ಮುಂದಿನ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇರದೇ ಇರೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಇದನ್ನು ತೆಗಿಬೇಕು, ಕೇಂದ್ರ ಸರ್ಕಾರ ತೆಗೆಯೋದಕ್ಕೆ ಬೇಕಾಗೋ ರೀತಿಯ ಶಿಫಾರಸನ್ನು ಮಾಡಬೇಕು, ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ.